ಬನ್ನಿ ಬನ್ನಿ. ಅಯ್ಯೋ ಹಳ್ಳಿಯಾದರೇನು ಶಿವ. ಬ್ಯಾಡ್ ಸ್ಮೆಲ್ ಕಬ್ಬನಾಥ. ಒಟ್ಟಿಗೆ ಮನೇಲಿ ಗಬ್ಬನಾಟ ಹೊಡಿದೆ, ಇನ್ನೇನು ಸೆಂಟ್ ವಾಸನೆ ಹೊಡಿತದೆ. ಈ ವಾಸನೆ ಹೆಂಗಿದೆ ಅಂತಂದ್ರೆ ಚಾರ್ಲಿ ಸೆಂಟ್ಗಿಂತ ಎಕ್ವಾ, ನೈಟ್ ಕ್ವೀನ್ ಸೆಂಟ್ಗಿಂತ ತಕ್ವಾ. ತಗೋ ಕೊಟ್ಟಿಗೆಲ್ಲ ಚೆನ್ನಾಗಿ ಗುಡಿಸಿ ಕಾಮದೇನು ಪ್ರಸಾದ ತಗೊಂಡೋಗಿ ತಿಪ್ಪೆಗೆ ಸೇರಿಸು. ವಾಟ್? ಈ ಗಲೀಜೆಲ್ಲ ನಾನು ಎತ್ಬೇಕಾ? ಶೋ, ಇದನ್ನು ಮುಟ್ಟಿದ್ರೆ ನನ್ ಕೈ ಡರ್ಟಿ ಆಗುತ್ತೆ. ಸೈನ್ ಮಾಡಕ್ಕೂ ನಮ್ ಕೈ ಡರ್ಟಿ ಆಗ್ತದೆ. ಮೇಡಮ್ ಇದಿಟ್ಕೊಳ್ಳಿ, ನಾನೆಲ್ಲ ಬೈದಾಕ್ಬಿಡ್ತೀನಿ. ಅವಳು ಮಾಡೋ ಕೆಲಸ ನೀನೇನೋ ಮಾಡಿದ್ರೆ ಜಾಡ್ಸೋದ್ರೆ ಸಗಣಿ ಒಳಗಡೆ ಕಲ್ಸ್ಕೊಂಡ್ಬಿಡ್ತೀಯ. ನೀವ್ ಎಷ್ಟು ಬೇಗ ಈ ಕೆಲಸ ಮಾಡಿ ಮುಗಿಸ್ತಿರೋ ಅಷ್ಟು ಬೇಗ ನಿಮಗೆ ಇದು ಸಿಗತ್ತೆ. ತತ್ತರಪ್ಪ ನೋಡ ಕಳ್ಳ ಇದ್ದಂಗಿದ್ಯಾ, ಆಮೇಲೆ ಪಾಪಂ ಹಾಕ್ಬಿಟ್ಯಾ. ಮೇಡಮ್ ಬೇರೆ ವಿಧಿನೇ ಇಲ್ಲ, ಹೆಂಗೋ ಮೂಗು ಬಾಯಿ ಮುಚ್ಕೊಂಡು ಕೆಲಸ ಮುಗಿಸ್ಬಿಡಿ. ಇಲ್ಲ ಅಂದ್ರೆ ಸೈನು ಇಲ್ಲ, ಪ್ರಾಪರ್ಟಿನೂ ಇಲ್ಲ. ಆ ಮನುಷ್ಯ ನೋಡಿದ್ರೆ ಸಗಣಿ ಹಾಕಿ ತುಳ್ದು ಸಾಯಿಸ್ತೀನಿ ಅಂತಾನೆ. ಈ ಅಮ್ಮ ನೋಡಿದ್ರೆ ಕತ್ತೆ ಗೊತ್ತಾಗ ಓದಿತಾರೆ. ಒಳ್ಳೆ ಗ್ರಾಚಾರ. ಶಿವನೇ, ನಮ್ ಮೇಡಮ್ ಪರಿಸ್ಥಿತಿ ನೋಡ್ತಾ ಇದ್ರೆ ಮುನ್ಸಿಪಾಲಿಟಿ ಗಿಟ್ಟ ಯಾಕವಾ, ಕಸಿತೊಟ್ಟಿ ಗಿಟ್ಟ ತಕ್ವಾ. ಗೂಲೆ ಬಕಾವಲಿ ಆಯ್ತಾ ಎಲ್ಲ? ಹೆಂಗಿದೆ ನಮ್ ಹೆಂಗಸರು ತಯಾರಿ? ವೀರಣ್ಣ, ಅವಳು ಬದುಕಿನ ಸೂತ್ರ ನಾನು ನಿನ್ ಕೈ ಕೊಟ್ಟಿದ್ದೀನಿ. ಹೇಗೋ ಅವಳನ್ನ ಸರಿಯಾದ ದಾರಿಗೆ ತಂದು ಅವಳನ್ನ ಒಂದು ಸುಂದರವಾದ ಮೂರ್ತಿ ಮಾಡೋ ಜವಾಬ್ದಾರಿ ನಿಂದಪ್ಪ. ದಯವಿಟ್ಟು ವೀರಣ್ಣ ಅವಳನ್ನ ಚೆನ್ನಾಗಿ ನೋಡ್ಕೋ. ಓಕೆ. ಜ್ಯೋತಿ, ವೀರಣ್ಣ ಫೋನ್ ಮಾಡಿದ್ದ. ನಮ್ ಮೋನಿ ಅವನ್ ಮನೆ ಠಿಕಾಣಿ ಹಾಕಿದಾಳಂತೆ. ಇನ್ನೂ ತನ್ನ ಹಠಮಾರಿತನ ಬಿಟ್ಟಿಲ್ಲ. ನೀವೇನ್ ಯೋಚನೆ ಮಾಡಬೇಡಿ ಸರ್, ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ದ. ಏನೋ ರೀ, ಅವರಿಬ್ರು ಒಂದಾಗಿ ಸುಖವಾಗಿದ್ರೆ ಸಾಕು.